ನಾವು ಅಂಕೋಲಾದಿಂದ ನಮ್ಮ ಸಮಸ್ತ ಮುಸ್ಲಿಂ ಬಾಂಧವರಿಂದ ಇವತ್ತು ಈಗ ಇಲ್ಲಿ ಉಡುವರಿ ಏರಿಯಾ ಮತ್ತು ಕಿರೂರು ಗುಡ್ಡದಿಂದ ಏನು ನಿರಾಶ್ರಿತರಾಗಿದ್ದಾರೆ ಮತ್ತೆ ಇಲ್ಲಿ ಗಂಜಿ ಕೇಂದ್ರ ಏನು ಓಪನ್ ಮಾಡಿದ್ದೇವೆ. ನಾವು ನಮ್ಮ ಮುಸ್ಲಿಂ ಸಮುದಾಯದ ವತಿಯಿಂದ ನಾವು ನಿಮ್ಮ ಜೊತೆ ಇದ್ದೇವೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ಈ ಕಷ್ಟ ಕಾಲದಲ್ಲಿ ನಮ್ಮಿಂದ ಆದಂಥ ಒಂದು ಸಹಾಯ ಅಂತ ನಾವು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಅಂಕೋಲದಿಂದ ನಿಮಗೆ ಬಟ್ಟೆ ಮತ್ತು ರೇಷನ್ ಐಟಮನ್ನು ನಾವು ತಂದಿದ್ದೇವೆ. ಇದನ್ನು ನಾವು ನಿಮ್ಮ ಜೊತೆ ಇದ್ದೇವೆ, ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ನಮ್ಮ ಜೊತೆ ಇದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ನೀವು ನೋಡ್ತಿದ್ದೀರಿ, ಎಲ್ಲ ಮಂತ್ರಿಗಳು ಆಗಲಿ ಎಲ್ಲರೂ ಆಗಲಿ ನಿಮ್ಮ ಒಂದು ಸಹಾಯಕ್ಕೆ ಎಲ್ಲರೂ ಬರ್ತಿದ್ದಾರೆ, ಅಧಿಕಾರಿಗಳು ಇದ್ದಾರೆ. ಮತ್ತು ಎಲ್ಲರೂ ಇದನ್ನು ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಮ್ಮ. ಇಲ್ಲಿ ಬಹಳಷ್ಟು ಜನ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಆದರೆ ನಿಮ್ಮ ಜೊತೆ ನಾವು ಇದ್ದೇವೆ. ನೀವು ಆದಷ್ಟು ಬೇಗ ಈ ಪ್ರಕೃತಿ ವಿಕೋಪ ಏನಾಗದೆ ದೇವರ ದಯದಿಂದ ಆದಷ್ಟು ಬೇಗ ಇದೊಂದು ಏನು ಅನಾಹುತ ಆಗದೆ ಮತ್ತೆ ಯಾರ್ಯಾರು ಇದರಲ್ಲಿ ಜೀವ ಕಳ್ಕೊಂಡಿದ್ರೆ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗದಂತ ನಾವು ಪ್ರಾರ್ಥಿಸುತ್ತೇವೆ. ಅದೇ ರೀತಿ ತಾವು ಈ ತ್ರಾಸಲ್ಲಿ ಇದ್ದೀರಿ, ಈ ತ್ರಾಸಿಂದ ಆದಷ್ಟು ಬೇಗ ಭಗವಂತ ನಿಮ್ಮನ್ನು ಹೆದರ್ತರಲಿ ಮತ್ತು ಇಲ್ಲಿ ಜನಜೀವನ ಮೊದಲಿನಂತೆ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ, ನೀವು ಯಾವುದಕ್ಕೂ ಹೆದರಬೇಡಿ. ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಸಮಾಜದವರು, ಎಲ್ಲರೂ ಶಾಸಕರಾಗಲಿ, ಮಂತ್ರಿಗಳಾಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಎಲ್ಲರೂ ನಿಮ್ಮ ಜೊತೆ ಇದೆ ಅಂತ ಹೇಳ್ತೆ ನಿಮಗೆ ನಾವು ಆತ್ಮಧೈರ್ಯ ತುಂಬಲಿಕ್ಕೆ ಇವತ್ತು ಬಂದಿದ್ದೇವೆ. ನನ್ನನ್ನು ಮಾತಾಡೋ ಅವಶ್ಯಕತೆ ಇದೆ. ಧನ್ಯವಾದ, ನಮಸ್ಕಾರ.